ನಮಸ್ತೆ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನ ಕೋರ್ತಾ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಟಿ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ತಗೊಂಡು ಬಂದಿದ್ದೀನಿ. ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೀವಿಯಸ್ ಟಿ ಪರೀಕ್ಷೆ ಏನು ನಡೀತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜ ವಿಜ್ಞಾನದ ಮಾದರಿ ಕ್ವೆಶ್ಚನ್ ಪೇಪರ್, ಮಾಡೆಲ್ ಕ್ವೆಶ್ಚನ್ ಪೇಪರ್. ಸೊ ಈ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋ ಮುಂದೆ ಬರುವಂತಹ ಟಿ ಪರೀಕ್ಷೆ ಆಗಿರಬಹುದು, HSTR, GPSTR ಎಲ್ಲ ಪರೀಕ್ಷೆಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸೊ ಯಾವ ರೀತಿಯಾಗಿ ಕ್ವೆಶನ್ಸ್ಗಳನ್ನ ಫ್ರೇಮ್ ಮಾಡಿದ್ದಾರೆ ಅನ್ನುವಂತಹ ಒಂದು ಐಡಿಯಾ ನಿಮಗೆ ಸಿಕ್ಕಿದ್ರೆ ನಿಮಗೆ ಯಾವ ರೀತಿಯಾಗಿ ಓದಬೇಕು ಅಂತಕ್ಕಂತಹ ಒಂದು ಐಡಿಯಾ ಬರುತ್ತೆ. ಹಾಗಾಗಿ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ. ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಮೊದಲನೇ ಪ್ರಶ್ನೆ, ಕರ್ನಾಟಕದಲ್ಲಿ ಕಂಡುಬಂದಿರುವ ಪ್ರಥಮ ಸಂಸ್ಕೃತ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಸೊ ಪ್ರಥಮ ಸಂಸ್ಕೃತ ಶಾಸನ ಕೇಳಿರೋದು. ಇಲ್ಲಿ ಸಂಸ್ಕೃತ ಶಾಸನ ಅಂತ ಬಂದ ಕೂಡಲೇ ನಮಗೆ ಯಾವ್ದು ನೆನಪಾಗಬೇಕು? ತಾಳಗುಂದ ಶಾಸನ ನೆನಪಾಗಬೇಕು. ಸೊ ಮೊದಲ ಶಾಸನ ಅಂತ ಕೇಳಿದಾಗ ಹಲ್ಮಿಡಿ ಶಾಸನ ಬರುತ್ತೆ. ಸೊ ಇಲ್ಲಿ ಸಂಸ್ಕೃತ ಶಾಸನ ಕೇಳಿರೋದ್ರಿಂದ ಆಪ್ಷನ್ 3 ತಾಳಗುಂದ ಶಾಸನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಎರಡನೇ ಪ್ರಶ್ನೆ ನೋಡಿ. ಇಲ್ಲಿ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಮ್ಯಾಚ್ ದ ಫಾಲೋವಿಂಗ್, ಹೊಂದಿಸಿ ಬರೆಯಿರಿ ಇಲ್ಲಿ ಕೇಳಿರೋ ಅಂತದ್ದು. ಸೊ ಪಟ್ಟಿ 1 ಏನ್ ಕೊಟ್ಟಿದ್ದಾರೆ? ಗಡಿನಾಡ ಗಾಂಧಿ, ಲೋಕನಾಯಕ, ದೇಶಬಂಧು, ಪಂಜಾಬಿನ ಸಿಂಹ. ಸೊ ಈ ರೀತಿಯಾದಂತಹ ಒಂದು ಬಿರುದುಗಳು ಇದ್ದಂತಹ ವ್ಯಕ್ತಿಗಳು ಯಾರು ಅಂತ ಅಂದ್ಬಿಟ್ಟು ಪಟ್ಟಿ 2 ಕೊಟ್ಟಿದ್ದಾರೆ. ಜಯಪ್ರಕಾಶ್ ನಾರಾಯಣ್, ಲಾಲಾ ಲಜಪತ್ ರಾಯ್, ಖಾನ್ ಅಬ್ದುಲ್ ಗಫರ್ ಖಾನ್, ಚಿತ್ತರಂಜನ್ ದಾಸ್ ಅಂತ. ಸೊ ಯಾವ ಒಂದು ಹೆಸರು ಯಾವ ವ್ಯಕ್ತಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ಇವಾಗ ನೀವು ಹೇಳಬೇಕಾಗುತ್ತೆ. ಸೊ ನೋಡಿ, ಇಲ್ಲಿ ಆಪ್ಷನ್ 1 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ಇಲ್ಲಿ ಮ್ಯಾಚ್ ಮಾಡ್ತಾ ಹೋಗೋಣ. ಸೊ ಗಡಿನಾಡ ಗಾಂಧಿ ಅಂತ ಬಂದಾಗ ಖಾನ್ ಅಬ್ದುಲ್ ಗಫರ್ ಖಾನ್ಗೆ ಬರೋ ಅಂಥದ್ದು. ಸೊ ಲೋಕನಾಯಕ ಯಾವ್ದು ಬರುತ್ತೆ? ಲೋಕನಾಯಕ ಆಪ್ಷನ್ 1 ಜಯಪ್ರಕಾಶ್ ನಾರಾಯಣ್, ದೇಶಬಂಧು ಚಿತ್ತರಂಜನ್ ದಾಸ್, ಪಂಜಾಬಿನ ಸಿಂಹ ಲಾಲಾ ಲಜಪತ್ ರಾಯ್. ಸೊ ಆಪ್ಷನ್ 1 ಇಲ್ಲಿ ಸರಿಯಾಗಿರುವಂತಹ ಆಯ್ಕೆ ಆಗಿರುತ್ತೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡಿ. ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಯನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ 4 ಘಟನೆಗಳನ್ನ ಕೊಟ್ಟಿದ್ದಾರೆ. ಈ 4 ಘಟನೆಗಳನ್ನ ನೀವು ಆರ್ಡರ್ ವೈಸ್ ಬರಿತಾ ಹೋಗ್ಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಎಲ್ಲಿ ಏನ್ ಕೊಟ್ಟಿದ್ದಾರೆ? ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ, ಬಂಗಾಳದ ವಿಭಜನೆ, ಭಾರತ ಒಕ್ಕೂಟದಿಂದ ಜುನಾಗಢ್ ಸೇರ್ಪಡೆ, ಸ್ವರಾಜ್ ಪಕ್ಷದ ಸ್ಥಾಪನೆ ಅಂತ ಇದೆ. ಸೊ ಇಲ್ಲಿ ಸರಿಯಾಗಿರ್ತಕ್ಕಂತಹ ಕಾಲಕ್ರಮಣ ಯಾವುದು ಅಂತ ಹೇಳಿದ್ರೆ ಆಪ್ಷನ್ 4 ABDC ಅನ್ನೋದು. ಸೊ ಮೊದಲನೇದಾಗಿ ಎ ಬರುತ್ತೆ. ಏನು? ದೇಶೀಯ ಪತ್ರಿಕೆಗಳ ನಿಯಂತ್ರಣ ಕಾಯ್ದೆ ಮೊದಲನೇದು, ಆಮೇಲೆ ಬಂಗಾಳ ವಿಭಜನೆ 2ನೇದು. ಎಷ್ಟಲ್ಲಾಗುತ್ತೆ? 1905. ಹಾಗೆ ಡಿ ನೋಡಿ, ಸ್ವರಾಜ್ ಪಕ್ಷದ ಸ್ಥಾಪನೆ 1938 ಇದು 3ನೇದು. ಹಾಗೇನೆ ಭಾರತ ಒಕ್ಕೂಟದೊಂದಿಗೆ ಜುನಾಗಢ್ ಸೇರ್ಪಡೆ ಇದು ಎಷ್ಟಕ್ಕೆ ಬರುತ್ತೆ? 4ನೇದು, ಅಂದ್ರೆ 1949. ಸೊ ಆಪ್ಷನ್ 4 ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ 4ನೇ ಪ್ರಶ್ನೆ ನೋಡಿ. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಅವುಗಳಿಗೆ ಸಂಬಂಧಿಸಿದ ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಕೊಟ್ಟಿದ್ದಾರೆ. ಸೊ 4 ಇಲ್ಲಿ 2 ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಭೂಕಂದಾಯ ವಸೂಲಿಯನ್ನ ನೋಡಿಕೊಳ್ಳಲು ಕಡಿತ ವೆರ್ಗಡೆ ಎಂಬ ಅಧಿಕಾರಿಯನ್ನ ನೇಮಿಸಿದ್ದರು. 2ನೇ ಹೇಳಿಕೆ, ಅವರು ಲಕ್ಕುಂಡಿ ಹಾಗೂ ಸೂಡಿಗಳಲ್ಲಿ ಟಂಕಸಾಲೆಗಳನ್ನ ಸ್ಥಾಪಿಸಿದ್ರು ಅಂತ. ಈ ಮೇಲಿನ ಹೇಳಿಕೆಗೆ ಸಂಬಂಧಿಸಿರುವಂತಹ ರಾಜ ಮನೆತನ ಯಾವುದು ಅಂತ. ಸೊ ಕಲ್ಯಾಣದ ಚಾಲುಕ್ಯರು ಅನ್ನೋದು ಸರಿಯಾದ ಉತ್ತರ. ಕಲ್ಯಾಣದ ಚಾಲುಕ್ಯರ ಕಾಲದಲ್ಲಿ ಇಲ್ಲಿ ಭೂಕಂದಾಯದ ವಸೂಲಿನ ನೋಡ್ಕೊಳ್ಳೋದಕ್ಕೋಸ್ಕರ ಕಡಿತ ವೆರ್ಗಡೆ ಅಂತಕ್ಕಂತಹ ಅಧಿಕಾರಿನ ನೇಮಕ ಮಾಡಿರ್ತಾರೆ. ಹಾಗೆಯೇ ಲಕ್ಕುಂಡಿ ಮತ್ತೆ ಸೂಡಿಗಳಲ್ಲಿ ಟಂಕಸಾಲೆಗಳನ್ನ ಕಲ್ಯಾಣದ ಚಾಲುಕ್ಯರು ಏನ್ ಮಾಡಿರ್ತಾರೆ? ಸ್ಥಾಪಿಸಿರ್ತಾರೆ. ಸೊ ಕಲ್ಯಾಣದ ಚಾಲುಕ್ಯರು ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 5ನೇ ಪ್ರಶ್ನೆ ನೋಡಿ. ಇಲ್ಲಿ ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ. 4 ಹೇಳಿಕೆಗಳನ್ನ ಕೊಟ್ಟಿದ್ದಾರಲ್ವ, ಇದರಲ್ಲಿ ಯಾವುದು ಸರಿ ಅನ್ನೋದನ್ನ ನಾವು ಹೇಳಬೇಕಾಗುತ್ತೆ. ಮೊದಲನೇದು ನೋಡಿ, ಇಲ್ಲಿ ಗೌತಮ ಬುದ್ಧನ ಮೊಟ್ಟ ಮೊದಲ ಬೋಧನೆಯು ಧರ್ಮಚಕ್ರ ಪ್ರವರ್ತನ ಎಂದು ಕರೆಯಲ್ಪಟ್ಟಿದೆ. 2ನೇದು, ಗೌತಮ ಬುದ್ಧನು ಪಂಚ ಪ್ರತಿಜ್ಞೆಗಳನ್ನ ಬೋಧಿಸಿದನು. 3ನೇದು, ವರ್ಧಮಾನ ಮಹಾವೀರನು ಅಷ್ಟಾಂಗಿಕ ಮಾರ್ಗವನ್ನ ಬೋಧಿಸಿದನು. 4ನೇದು, ವರ್ಧಮಾನ ಮಹಾವೀರನು ಗುಜರಾತಿನ ಪಾವಪುರಿ ಎಂಬಲ್ಲಿ ನಿರ್ವಾಣವನ್ನ ಹೊಂದಿದನು ಅಂತ ಇದೆ. ಸೊ ಇದರಲ್ಲಿ ಯಾವುದು ಸರಿ ಅಂತ ಹೇಳಿದ್ರೆ ಆಪ್ಷನ್ 2 ಎ ಮಾತ್ರ ಸರಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 6ನೇ ಪ್ರಶ್ನೆ, ಮೊದಲೆರಡು ಪದಗಳ ನಡುವಿನ ಸಂಬಂಧವನ್ನ ಗುರುತಿಸಿ ಮತ್ತು 3ನೇ ಪದಕ್ಕೆ ಉತ್ತರವನ್ನ ಆರಿಸಿ ಅಂತ ಇದೆ. ಇಲ್ಲಿ ಸಹನಾ ಈ ಮಂಡಿ ಅಲ್ಲಾವುದ್ದೀನ್ ಖಿಲ್ಜಿ,
40 ಸರದಾರರ ಕೂಟದ ನೇಮಕ ಡ್ಯಾಶ್ ಅಂತ ಕೇಳಿದ್ದಾರೆ. ಸೊ ಸಹನಾಯಿ ಮಂಡಿಯರ ಜಾರಿಗೆ ತಂದಿದ್ದು ಅಲ್ಲಾವುದ್ದೀನ್ ಖಿಲ್ಜಿ. ಹಾಗಾದ್ರೆ 40 ಸರದಾರರ ಕೂಟದ ನೇಮಕವನ್ನ ಇಲ್ತಮಿಷ್ ಜಾರಿಗೆ ತರ್ತಾನೆ. ಆಪ್ಷನ್ 1 ಸರಿಯಾದ ಉತ್ತರ ಇಲ್ಲಿ. ನೆಕ್ಸ್ಟ್ 7ನೇ ಪ್ರಶ್ನೆ, ಕೊಟ್ಟಿರುವ ಹೇಳಿಕೆಗಳನ್ನ ಓದಿರಿ ಮತ್ತು ಸರಿಯಾದ ಆಯ್ಕೆಯನ್ನ ಆರಿಸಿ ಅಂತ ಇದೆ. ಸೊ ಇಲ್ಲಿ ಪ್ರತಿಪಾದನೆ ಮತ್ತೆ ಸಮರ್ಥನೆ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ಸ್ ರೂಪದ ಪ್ರಶ್ನೆ ಇದು. ಮೊದಲನೇ ಒಂದು ಸ್ಟೇಟ್ಮೆಂಟ್, ಶೇರ್ಷಾನ ಮೂಲ ಹೆಸರು ಘಿಯಾಜುದ್ದೀನ್. ಶೇರ್ಷಾನು ಬಹಾರ್ ಖಾನ್ ಲೋಹಣಿಯ ಸೇವೆಯಲ್ಲಿದ್ದಾಗ ಒಬ್ಬನೇ ಹುಲಿಯನ್ನು ಕೊಂದು ಶೇರ್ ಖಾನ್ ಎಂಬ ಬಿರುದನ್ನು ಪಡೆದನು ಅಂತ ಇದೆ. ಸೊ ಇದರಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿದೆಯಾ ಅಥವಾ ಯಾವುದು ತಪ್ಪಾಗಿದೆ ಅನ್ನೋದನ್ನ ಹೇಳಬೇಕಾಗತ್ತೆ. ಇಲ್ಲಿ ಸರಿಯಾಗಿರುವಂಥದ್ದು ಬಂದು ಆಪ್ಷನ್ 4 ಸರಿಯಾದ ಉತ್ತರ. ಎ ತಪ್ಪು ಆದರೆ ಆರ್ ಸರಿ. ಅಂದರೆ ಪ್ರತಿಪಾದನೆ ಎ ಅನ್ನೋದಿಲ್ಲಿ ತಪ್ಪಾದಂತಹ ಒಂದು ಸ್ಟೇಟ್ಮೆಂಟ್, ಆರ್ ಸರಿಯಾಗಿರ್ತಕ್ಕಂತಹ ಒಂದು ಸ್ಟೇಟ್ಮೆಂಟ್ ಆಗಿದೆ ಅಂತ. ನೆಕ್ಸ್ಟು 8ನೇ ಪ್ರಶ್ನೆ ನೋಡಿ. ಇಲ್ಲಿ ಇದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ. ಪಟ್ಟಿ 1 ಪಟ್ಟಿ 2 ಜೊತೆಗೆ ನಾವು ಏನ್ ಮಾಡಬೇಕಾಗತ್ತೆ, ಕಂಪೇರ್ ಮಾಡಬೇಕಾಗತ್ತೆ. ಪಟ್ಟಿ 1ರಲ್ಲಿ ಏನ್ ಕೊಟ್ಟಿದ್ದಾರೆ, ಹಿಂದೂಸ್ತಾನದಲ್ಲಿ ಇರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದವರು ಯಾರು ಅಂತ ಹೇಳಿ. ಇನ್ನು ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸತ್ತರು ಅಂತ ಯಾರು ಹೇಳಿದ್ದು ಅಂತ. ಇನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯಿಂದ ಬ್ರಿಟಿಷ್ ಸರ್ಕಾರ ಪಡೆಯುತ್ತಿದ್ದ ತೆರಿಗೆ ಹಣವು ಅಪರಾಧ ತೆರಿಗೆ ಅಂತ ಹೇಳಿ. ಆಮೇಲೆ ಕಾಂಗ್ರೆಸ್ ಇಂದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಹಾಗೂ ಪ್ರಜಾಪ್ರಭುತ್ವಕ್ಕಾಗಿಯೇ ಹೋರಾಡ್ತಾ ಇದೆ ಹೊರತು ಸಮಾಜವಾದಕ್ಕಲ್ಲ ಅಂತ ಹೇಳಿದ್ ಯಾರು ಅಂತ. ಸೊ ಈ ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ವ್ಯಕ್ತಿಗಳನ್ನ ಪಟ್ಟಿ 2ರಲ್ಲೇ ಕೊಟ್ಟಿದ್ದಾರೆ. ನೀವು ಅದನ್ನ ಸರಿಯಾಗಿ ಆರಿಸಿ ಬರಿಬೇಕಾಗತ್ತೆ. ಯಾರು ಯಾವ ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದಾರೆ ಅನ್ನೋದನ್ನ ನೋಡಿಲ್ಲ. ಆಯ್ಕೆಗಳನ್ನ ಮುಖಾಂತರ ನೋಡ್ತಾ ಹೋಗೋದಾದ್ರೆ ಆಯ್ಕೆ 4 ಸರಿಯಾದ ಆನ್ಸರ್ ಆಗಿರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇದು ಹಿಂದೂಸ್ತಾನದಲ್ಲಿರುವ ಪ್ರತಿಯೊಬ್ಬ ಮೂಲ ನಿವಾಸಿಯು ಭ್ರಷ್ಟ ಅಂತ ಹೇಳಿದವರು ಲಾರ್ಡ್ ಕಾರ್ನ್ ವಾಲಿಸ್. ಇದು 1ನೇದು. ಹಾಗೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸತ್ತರು, ಇದು ಯಾರು ಹೇಳಿರೋದು ಅಂತ ಅಂದ್ರೆ ಆಪ್ಷನ್ 4 ಚಾರ್ಲ್ಸ್ ಮಿಡ್ಕಾಫ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಸಿ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಆಪ್ಷನ್ 1 ಎಡ್ಮಂಡ್ ಬರ್ಕ್ ಅನ್ನೋದು. ಇನ್ನು 4ನೇದು ಕಾಂಗ್ರೆಸ್ ಇದು ಭಾರತದಲ್ಲಿ ಪೂರ್ಣ ಪ್ರಜಾಪ್ರಭುತ್ವಕ್ಕಾಗಿ ನಿಂತಿದೆ ಅನ್ನೋದು ಜವಾಹರ್ಲಾಲ್ ನೆಹರು ಅವರು ಹೇಳಿರುವಂತಹ ಸ್ಟೇಟ್ಮೆಂಟ್. ಹಾಗಾಗಿ ಆಪ್ಷನ್ 4 ಸರಿಯಾದ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ 9ನೇ ಪ್ರಶ್ನೆ ನೋಡಿ. ಇಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂಬ ಗ್ರಂಥವನ್ನ ರಚಿಸಿದವರು ಯಾರು ಅಂತ ಹೇಳಿ ಕೇಳಿದ್ದಾರೆ. ಸೊ ಸೋಷಿಯಲ್ ಕಾಂಟ್ರಾಕ್ಟ್ ಅನ್ನುವಂತಹ ಒಂದು ಗ್ರಂಥವನ್ನ ರಚಿಸಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ 1 ರೂಸೋ ಅನ್ನೋದ್ರಲ್ಲಿ ಸರಿಯಾಗಿರುವಂತಹ ಉತ್ತರ. ರೂಸೋ ಸೋಷಿಯಲ್ ಕಾಂಟ್ರಾಕ್ಟ್ ಅಂತಕ್ಕಂತಹ ಒಂದು ಗ್ರಂಥವನ್ನ ರಚನೆ ಮಾಡ್ತಾರೆ. 10ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಓದಿರಿ ಮತ್ತೆ ತಪ್ಪಾಗಿರುವಂತಹ ಹೇಳಿಕೆಗಳನ್ನ ಆರಿಸಿ ಅಂತ ಇದೆ. ಅಂದ್ರೆ 4 ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿದಾರಲ್ಲ, 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ ಅಂತ ಹೇಳಿ. ಸೊ ಮೊದಲನೇದು ನೋಡಿ, ಇಲ್ಲಿ 1617ರಲ್ಲಿ ಥಾಮಸ್ ರೋ ಜಹಾಂಗೀರ್ನ ಆಸ್ಥಾನಕ್ಕೆ ಭೇಟಿ ನೀಡ್ತಾನೆ. ಇದು ಸರಿಯಾದಂತಹ ಒಂದು ಸ್ಟೇಟ್ಮೆಂಟ್. ಇನ್ನು 3ನೇದು, ಮೊದಲ ಕರ್ನಾಟಕ ಯುದ್ಧವನ್ನ ಅಂತ್ಯಗೊಳಿಸಿದ ಎಕ್ಸ್ಲಾ ಚಾಪೆಲ್ ಒಪ್ಪಂದ ಫ್ರಾನ್ಸ್ ಮತ್ತು ಇಂಗ್ಲೆಂಡಿನಲ್ಲಿ ನಡೆಯಿತು. ಇದು ಕೂಡ ಕರೆಕ್ಟ್ ಆಗಿದೆ. ಇನ್ನು 4ನೇ ಸ್ಟೇಟ್ಮೆಂಟ್ ನೋಡಿ, 2ನೇ ಶಾ ಆಲಂ ಬಂಗಾಳದ ಮೇಲೆ ದಿವಾನಿ ಹಕ್ಕನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದನು. ಇದು ಸಹ ಕರೆಕ್ಟ್ ಇದೆ. ಬಟ್ 2ನೇ ಸ್ಟೇಟ್ಮೆಂಟ್ ರಾಂಗ್ ಸ್ಟೇಟ್ಮೆಂಟ್. ಏನು, ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಪ್ರಪ್ರಥಮ ಫ್ಯಾಕ್ಟರಿಯನ್ನ 1668ರಲ್ಲಿ ಮಚಲಿಪಟ್ಟಣದಲ್ಲಿ ಆರಂಭಿಸಿತು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ತಪ್ಪಾದ ಸ್ಟೇಟ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು 11ನೇ ಪ್ರಶ್ನೆ ನೋಡಿ. ಇಲ್ಲಿ ಇದು ಕೂಡ ಸ್ಟೇಟ್ಮೆಂಟ್ ಕ್ವೆಶನ್ಸ್ ಆಗಿರುತ್ತೆ. ಸೊ ನೆಕ್ಸ್ಟು ನೀವು ಏನೇ ಓದ್ಕೊಳ್ಳೋದಿದ್ರು ಕೂಡ MCQ ಪ್ರಶ್ನೆಗಳಿಗಿಂತ ನೀವೇನು ಮಾಡಬೇಕಾಗತ್ತೆ, ಕಂಪ್ಲೀಟ್ ಆಗಿ ವಿವರಣಾತ್ಮಕವಾಗಿರ್ತಕ್ಕಂತಹ ಪುಸ್ತಕಗಳನ್ನು ಓದಬೇಕಾಗಿರುತ್ತೆ. ಯಾಕಂದರೆ ನೀವು ಅದನ್ನು ಓದಿದ್ರೆ ಮಾತ್ರ ಈ ರೀತಿಯ ಸ್ಟೇಟ್ಮೆಂಟ್ ರೀತಿ ಪ್ರಶ್ನೆಗಳಿಗೆ ಉತ್ತರವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇಲ್ಲಿ ನೋಡಿ, ಇಲ್ಲಿ 11ನೇ ಪ್ರಶ್ನೆ, ಇವರು ಬೆಂಗಳೂರನ್ನ ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು ಅಂತ ಇದೆ. 2ನೇ ಸ್ಟೇಟ್ಮೆಂಟ್ ನೋಡಿ, ಕರ್ನಾಟಕದ ಕವಿ ಚಕ್ರವರ್ತಿ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ರು. ಆಪ್ಷನ್ ಸಿ. 3ನೇ ಒಂದು ಸ್ಟೇಟ್ಮೆಂಟ್, ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು ಅಂತ ಇದೆ. ಸೊ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟ ವ್ಯಕ್ತಿ ಯಾರು ಅಂತ ಹೇಳಿ, ರಾಜ ಒಡೆಯರ್, ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಚಿಕ್ಕದೇವರಾಜ ಒಡೆಯರ್. ಸೊ ಇಲ್ಲಿ ನವಕೋಟಿ ನಾರಾಯಣ ಅಂತಕ್ಕಂಥ ಬಿರುದು ಯಾರಿಗೆ ಬಂದಿದೆ ಅಂತಂದ್ರೆ ಅದು ಚಿಕ್ಕದೇವರಾಜ ಒಡೆಯರ್ಗೆ. ಇದು ಒಂದು ಸ್ಟೇಟ್ಮೆಂಟ್ ಅಲ್ಲೇ ಹೇಳ್ಬೋದು ಆನ್ಸರ್ ಏನಂತ. ಸೊ ಆನ್ಸರ್ ಏನು, ಚಿಕ್ಕದೇವರಾಜ ಒಡೆಯರ್ ಸರಿಯಾದ ಉತ್ತರ. 12ನೇ ಪ್ರಶ್ನೆ ನೋಡಿ. ಇಲ್ಲಿ ಸೊ ಇದು ಕೂಡ ಹೇಳಿಕೆ ರೂಪದ ಪ್ರಶ್ನೆನೇ ಆಗಿದೆ. ಇಲ್ಲಿ ಏನ್ ಹೇಳಿಕೆ ಕೊಟ್ಟಿದ್ದಾರೆ, ಮೊದಲನೇದು
ಫಜಲ್ ಆಲಿ ಅವರು ರಾಜ್ಯ ಪುನರ್ವಿಂಗಡಣಾ ಆಯೋಗದ ಅಧ್ಯಕ್ಷರಾಗಿದ್ದರು ಹಾಗೂ ಕೆಎಂ ಪಣಿಕರ್ ಮತ್ತು ಎನ್ ಕುಂಜ್ರು ಈ ಆಯೋಗದ ಸದಸ್ಯರಾಗಿದ್ದರು ಅಂತ ಇದೆ. ಇನ್ನು ಹೇಳಿಕೆ ಬಿ ನೋಡಿ, ಇಲ್ಲಿ ರಾಜ್ಯ ಪುನರ್ವಿಂಗಡಣಾ ಕಾಯ್ದೆ 1955ರಲ್ಲಿ ಜಾರಿಗೆ ಬಂದಿತು. ಈ ಎರಡು ಹೇಳಿಕೆಗಳಲ್ಲಿ ಯಾವುದು ತಪ್ಪು ಯಾವುದು ಸರಿ ಅಂತಂದ್ರೆ ಆಪ್ಷನ್ 3 ನೋಡಿ, ಇಲ್ಲಿ ಹೇಳಿಕೆ ಎ ಮತ್ತು ಬಿ ಎರಡೂ ಕೂಡ ಸರಿಯಾಗಿರುವಂತಹ ಸ್ಟೇಟ್ಮೆಂಟ್ಸ್ ಆಗಿರೋದ್ರಿಂದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು 13ನೇ ಪ್ರಶ್ನೆ ನೋಡಿ, ಇಲ್ಲಿ ಮೊದಲನೇ ಹೇಳಿಕೆ, ಭಾರತ ಸರ್ಕಾರವು ಭಾರತದ ರಾಷ್ಟ್ರ ಲಾಂಛನವನ್ನು 26 ಜನವರಿ 1950ರಂದು ಅಂಗೀಕರಿಸಿತು ಅಂತ ಇದೆ. ಬಿ ಹೇಳಿಕೆ, ಭಾರತದ ರಾಷ್ಟ್ರಗೀತೆಯಾಗಿರುವ ಜನಗಣ ಮನವನ್ನ ರವೀಂದ್ರನಾಥ್ ಟ್ಯಾಗೂರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚಿಸಿದರು. ಸೊ ಸಿ ಹೇಳಿಕೆ, ಭಾರತ ಸರ್ಕಾರವು ರಾಷ್ಟ್ರೀಯ ಪಂಚಾಂಗವನ್ನ 1957ರ ಮಾರ್ಚ್ 22ರಂದು ಆಚರಣೆಗೆ ತಂದಿತ್ತು. ಡಿ ಹೇಳಿಕೆ, ಆನಂದಮಠ ಕಾದಂಬರಿಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ ಅಂತ. ಸೊ ಇಷ್ಟು 4 ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದು. ಸೊ ಆಪ್ಷನ್ 2 ನೋಡಿ, ಎ ಸಿ ಮತ್ತೆ ಡಿ ಕರೆಕ್ಟ್ ಆಗಿದೆ. ಇದು ರಾಷ್ಟ್ರ ಲಾಂಛನವನ್ನ ಅಂಗೀಕಾರ ಮಾಡಿದ್ದು 1950 ಜನವರಿ 26 ಕರೆಕ್ಟ್. ಸಿ ನೋಡಿ, ಇಲ್ಲಿ ಇನ್ನು 1957 ಮಾರ್ಚ್ 22 ಅಂದು ಏನು ಭಾರತ ಸರ್ಕಾರ ರಾಷ್ಟ್ರೀಯ ಪಂಚಾಂಗವನ್ನು ತಂದಿತ್ತು, ಕರೆಕ್ಟ್. ಡಿ ಕೂಡ ಕರೆಕ್ಟ್, ಆನಂದ ಮಠ ಕಾದಂಬರಿನ ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ. ಸೊ ಇಲ್ಲಿ ಭಾರತದ ರಾಷ್ಟ್ರಗೀತೆ ಜನಗಣ ಮನವನ್ನ ರವೀಂದ್ರನಾಥ ಟ್ಯಾಗೂರ್ ಅವರು 1911ರಲ್ಲಿ ಹಿಂದಿ ಭಾಷೆಯಲ್ಲಿ ರಚನೆ ಮಾಡಿದ್ರು ಅನ್ನುವಂತಹ ಒಂದು ಸ್ಟೇಟ್ಮೆಂಟ್ ತಪ್ಪಾಗಿದೆ. ಹಾಗಾಗಿ ಇದು ಮಾತ್ರ ಕರೆಕ್ಟ್ ಆಗಿರುವಂತಹ ಉತ್ತರ. ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ, ಇಲ್ಲಿ ಪ್ರತಿ ವರ್ಷ ವಿಶ್ವಸಂಸ್ಥೆಯ ದಿನವನ್ನ ಆಚರಿಸುವುದು ಡ್ಯಾಶ್. ಯಾವಾಗ ಪ್ರತಿ ವರ್ಷ ನಾವು ವಿಶ್ವಸಂಸ್ಥೆಯ ದಿನವನ್ನ ಆಚರಣೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ 1 ಅಕ್ಟೋಬರ್ 24 ಅನ್ನೋದು ಸರಿಯಾದ ಉತ್ತರ. ಇದು ಯಾವಾಗ ನಾವು ಪ್ರತಿ ವರ್ಷ ಅಕ್ಟೋಬರ್ 24ನೇ ತಾರೀಕಿನಂದು ಏನ್ ಮಾಡ್ತೀವಿ, ವಿಶ್ವಸಂಸ್ಥೆಯ ದಿನಾಚರಣೆಯನ್ನಾಗಿ ಆಚರಣೆ ಮಾಡುವಂಥದ್ದು. ಸೊ ಆಪ್ಷನ್ 1 ಸರಿಯಾದ ಉತ್ತರ ಇಲ್ಲಿ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಕೆಳಗೆ ನೀಡಿರುವ ಎಲ್ಲ ಹೇಳಿಕೆಗಳನ್ನು ಓದಿ ಮತ್ತೆ ಯಾವ್ದು ಸರಿಯಾಗಿದೆ ಅನ್ನೋದನ್ನ ನಾವೇನು ಮಾಡಬೇಕು ಹೇಳ್ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಮೊದಲನೇ ಹೇಳಿಕೆ ಏನಿದೆ, ಕನಿಷ್ಠ ಕೂಲಿ ಕಾಯ್ದೆಯು 1948ರಲ್ಲಿ ಜಾರಿಗೆ ಬಂದಿತು. ಎರಡನೇ ಹೇಳಿಕೆ, 86ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆಯ ಮೂಲಕ 11ನೇ ಮೂಲಭೂತ ಕರ್ತವ್ಯವನ್ನ ಸೇರಿಸಲಾಯಿತು. ಮೂರನೇ ಹೇಳಿಕೆ, 1947ರ ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯವನ್ನ ಮಂಡಿಸಲಾಯಿತು. ನಾಲ್ಕನೇ ಹೇಳಿಕೆ, ಸಂವಿಧಾನದ 352ನೇ ವಿಧಿಯು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ. ಸೊ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಹೇಳಿಕೆ 1 ಮಾತ್ರ ಸರಿ, 2 ಹೇಳಿಕೆ ಸರಿ, 3 ಹೇಳಿಕೆ ಸರಿ, ಎಲ್ಲ ಹೇಳಿಕೆಗಳು ಸರಿ ಅಂತ ಇದೆ. ಆಪ್ಷನ್ 2ನೇದು ಸರಿ, ಇಲ್ಲಿ 2 ಹೇಳಿಕೆಗಳು ಮಾತ್ರ ಸರಿ ಅನ್ನೋದು ಕರೆಕ್ಟ್ ಆಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ 15 ಪ್ರಮುಖ ಪ್ರಶ್ನೋತ್ತರಗಳನ್ನ ನೀವು ತಿಳ್ಕೊಂಡ್ರಿ. ಅದು ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಇದ್ದಂತಹ ಪ್ರಶ್ನೆಗಳು. ಮುಂದುವರೆದ ವಿಡಿಯೋದಲ್ಲಿ ಇದರ ಮುಂದಿನ ಪ್ರಶ್ನೆಗಳನ್ನ ನಾನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲೇ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವಿಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.